ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಹೊರಗಡೆ ಹೊರಟಿದ್ದೀನಿ. ಎಲ್ಲಿಗೆ ಅಂತಂದರೆ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಸರಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆನೇ ಅವಾಗಷ್ಟೇ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದು, ಮುಂಚೆ ಏನು ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಲಿಲ್ಲ ಇದಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಬೆಳಗ್ಗೆ ನನ್ನ ತಂಗಿ ಫೋನ್ ಮಾಡಿದ್ಲು, ಬೇರೆ ಎಲ್ಲೋ ಹೋಗೋ ಪ್ಲ್ಯಾನ್ ಇತ್ತು. ಫೋನ್ ಮಾಡಿದ್ಲು, ಆದರೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸರಿ ಹೋಗಲಿ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ಲು. ಅವಳಿಗೇನೋ ಅವ್ರ ಮನೆ ಕಡೆಯಿಂದ ಹತ್ರ ಬಂದ್ಬಿಡ್ತಾಳೆ ಅವಳು. ಅವ್ರ ರೋಡಲ್ಲಿ ಈಸಿಯಾಗಿ ಬೇಗ ಬಂದ್ಬಿಡ್ಬೋದು, ಹತ್ರನೇ ಇದೆ ಅವರಿಗೆ. ನನಗೆ ಸ್ವಲ್ಪ ದೂರ ಇರೋದು, ಹಾಗಾಗಿ ಬೇಗ ಅಂದರೆ ನಾನು ಮನೆ ಬಿಟ್ಟಿದ್ದೆ 10:30 ಆಗಿತ್ತು ಟೈಮು. ದೇವಸ್ಥಾನ ಬಂದು 1:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರೊಳಗೆ ಹೋಗಬೇಕಾಗಿತ್ತು. ನನಗೆ ದಾರಿ ಬೇರೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಜಯನಗರ್ ಕಡೆ. ಜಯನಗರ್ ಎಲ್ಲ ಓಡಾಡಿದ್ದೀನಿ, ಜಯನಗರ್ಗೆ ಹೋಗಿರೋದು ಫಸ್ಟ್ ಟೈಮ್ ಏನಲ್ಲ, ಜಯನಗರ್ ಎಲ್ಲ ಓಡಾಡಿದ್ದೀನಿ. ಆದರೆ ನಾನು ಗಾಡಿ ಓಡಿಸ್ಕೊಂಡು ಯಾವಾಗಲೂ ಹೋಗಿರಲಿಲ್ಲ ಜಯನಗರ್ಗೆ. ಬಸ್ಸಲ್ಲೆಲ್ಲ ಓಡಾಡಿದ್ದೀವಿ, ಆದರೆ ಗಾಡಿ ಓಡಿಸ್ಕೊಂಡು ಹೋಗಿರಲಿಲ್ಲ ಅಷ್ಟೇನೆ. ರಾಗಿಗುಡ್ಡ ದೇವಸ್ಥಾನ ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ತನಕ ನಾನು ಯಾವತ್ತೂ ಹೋಗೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ದಾರಿಗಳನ್ನ ಕೇಳ್ಕೊಂಡು ಹೋಗೋದು ಲೇಟ್ ಆಯಿತು. ಯಾಕಪ್ಪ ಮ್ಯಾಪ್ ಇದೆ ಅಲ್ಲ, ಮ್ಯಾಪ್ ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ಅನ್ನಿಸ್ಬೋದು. ಆದರೆ ನಾನು ಮ್ಯಾಪ್ ನೋಡಲ್ಲ, ನಿಜವಾಗ್ಲೂ ಕೂಡ ನಾನು ಮ್ಯಾಪ್ ನೋಡಲ್ಲ. ನಾನು ಎಲ್ಲಿಗೆ ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಆಟೋವ್ರನ್ನಾಗಲಿ ಅಥವಾ ಡೈರೆಕ್ಟ್ ನಾನು ಟ್ರಾಫಿಕ್ ಪೊಲೀಸವ್ರನ್ನೇ ಕೇಳಿಬಿಡ್ತೀನಿ ರೂಟ್ ಯಾವ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳ್ಕೊಂಡು ಹೋಗ್ತೀನಿ ನಾನು. ಆದರೆ ನಾನು ಈ ಮ್ಯಾಪ್ ನೋಡೋಕ್ಕೆ ಹೋಗಲ್ಲ. ಒಂದು, ನನಗೆ ಮ್ಯಾಪ್ ಅರ್ಥ ಆಗಲ್ಲ. ಇನ್ನೊಂದು, ಆ ಮ್ಯಾಪ್ ದಾರಿ ಈಸಿ ಇರೋ ದಾರಿನ ತುಂಬ ಸುತ್ತಾಕ್ಸಿ ಕರ್ಕೊಂಬರುತ್ತೆ. ಹಾಗಾಗಿ ಅದರಲ್ಲಿ ತೋರಿಸ್ತಾ ಇದ್ದಿದ್ದ ದಾರಿ ನೋಡಿದ್ರೆ ಅದು ಎಲ್ಲೆಲ್ಲೋ ತೋರಿಸ್ತಾ ಇತ್ತು, ಕಲಾಸಪಾಳ್ಯ ಎಲ್ಲ ಹೋಗಬೇಕು ಅನ್ನೋ ಥರ ತೋರಿಸ್ತಾ ಇತ್ತು. ಹಾಗಾಗಿ ನಾನು ಮ್ಯಾಪ್ನ ನೋಡೋಕೆ ಹೋಗಲಿಲ್ಲ, ಸೀದಾ ಹಿಂಗೆ ಕೇಳ್ಕೊಂಡೆ ಬಂದಿದ್ದು. ಕೊನೆಗೆ ನಾನು ಬರೋಷ್ಟೊತ್ತಿಗೆ ಆಗಲೇ ನನ್ನ ತಂಗಿ ಬಂದುಬಿಟ್ಟಿದ್ಲು. ಅವಳಿಗೇನೋ ಹತ್ರ ಬೇಗ ಬಂದುಬಿಟ್ಟಿದ್ಲು. ಅವಳು ಬಂದಾಗಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು. ಕಾಯ್ತಾ ಇದ್ಲು ಅವಳು ನಮಗೋಸ್ಕರ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಆಗಲೇ ಕರೆಕ್ಟ್ 12:30 ಏನೋ ಟೈಮ್ ಆಗಿತ್ತು. ನಾನು 10:30ಗೆ ಬಿಟ್ಟಿದ್ದಕ್ಕೆ 12:30ಗೆ ದೇವಸ್ಥಾನದ ಹತ್ರ ಹೋಗಿದ್ದೀನಿ. ಆಮೇಲೆ 1:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಲ್ವಾ, ಹಾಗಾಗಿ ಸರಿ ನಡೀರಿ ಬೇಗ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಒಳಗಡೆಗೆ. ಇನ್ನು ರೋಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದೇವಸ್ಥಾನದ ಮುಂದೆ ಎಲ್ಲ ಚಪ್ಪಲಿಗಳನ್ನ ಬಿಡಬಾರ್ದು. ಯಾಕಂದರೆ ಇಲ್ಲೇ ಸ್ಟ್ಯಾಂಡ್ ಇದೆ, ಇವಾಗ ನೋಡಿ ಚಪ್ಪಲಿ ಸ್ಟ್ಯಾಂಡ್ ಇದೆ. ಆರಾಮಾಗಿ ಚಪ್ಪಲಿನೆಲ್ಲ ಇಲ್ಲಿ ಕೊಟ್ಟರೆ ಇಲ್ಲಿ ಇಟ್ಕೊಂಡಿರ್ತಾರೆ. ದುಡ್ಡೇನು ಇಲ್ಲ ಅನಿಸುತ್ತೆ, ನಾನು ದುಡ್ಡಿಲ್ಲ, ಫ್ರೀ ಅನಿಸುತ್ತೆ ಇದು ಚಪ್ಪಲಿಗಳದ್ದು. ನಾನು ನೋಡಲಿಲ್ಲ, ನಾನು ದುಡ್ಡೇನು ಕೊಡಲಿಲ್ಲ. ನನ್ನ ತಂಗಿ ಏನಾರು ಕೊಟ್ಲೋ ಇಲ್ವೋ ಗೊತ್ತಿಲ್ಲ, ಮೋಸ್ಟ್ಲಿ ಫ್ರೀ ಅಂತ ಅನಿಸುತ್ತೆ ಅದು. ಆರಾಮಾಗಿ ಅಲ್ಲೇ ಚಪ್ಪಲಿಗಳನ್ನ ಕೊಟ್ಟರೆ ಇಟ್ಕೊಂಡಿರ್ತಾರೆ, ಬರೋವಾಗ ಈಸ್ಕೊಂಡು ಬರ್ಬೋದು. ಇನ್ನು ಆಚೆ ಅಲ್ಲಿ ಇಲ್ಲಿ ದೇವಸ್ಥಾನದ ಮುಂದೆ ರೋಡಲ್ಲೆಲ್ಲ ಬಿಡೋಕ್ಕೆ ಹೋಗಬೇಡಿ ಯಾರು ಕೂಡ ಬಂದ್ರೂ. ನಾವು ಕೂಡ ಇಲ್ಲೇ ಒಳಗಡೆ ಬಿಟ್ಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ತುಂಬ ಸುತ್ತಾಕೋಕ್ಕೆ ಇಟ್ಟಿದ್ದಾರೆ, ಯಾಕಂದರೆ ಜನ ಜಾಸ್ತಿ ಬರ್ತಾರೆ ಅನಿಸುತ್ತೆ ಈ ಶನಿವಾರ ಟೈಮಲ್ಲಿ. ಬಂದಿದ್ದರೂ ಕೂಡ ಇವತ್ತೂ ಶನಿವಾರ ಆಗಿದ್ದರಿಂದ ತುಂಬಾ ಜನ ಇದ್ದರು, ತುಂಬ ರಶ್ ಕೂಡ ಇತ್ತು. ಸುಮಾರು ಹೊತ್ತು ನಮಗೆ ವೆಯ್ಟ್ ಮಾಡಬೇಕಾಯಿತು ದರ್ಶನಕ್ಕೆ, ಯಾಕಂದರೆ ಇವತ್ತು ಶನಿವಾರ ಬೇರೆ. ಇನ್ನು ಬೇರೆ ಟೈಮಲ್ಲಿ ಬಂದರೆ ಜನ ಕಮ್ಮಿ ಇರ್ತಾರೆ ಅಂತ ಅನಿಸುತ್ತೆ. ನಾನು ಬೇರೆ ವೀಡಿಯೋಗಳು ನೋಡಿದ್ದೆ, ಅದರಲ್ಲಿ ಅಷ್ಟು ಜನ ಏನು ಕಾಣಿಸ್ತಾ ಇರಲಿಲ್ಲ. ಅದು ಬೇರೆ ವಾರಗಳಲ್ಲಿ ಬಂದರೆ ಜನ ಕಮ್ಮಿ ಇರ್ಬೋದು, ಆದರೆ ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಜನ ಜಾಸ್ತಿ ಇದ್ದರು. ಇನ್ನು ಇಲ್ಲಿ ಬರೀ ಆಂಜನೇಯ ಸ್ವಾಮಿ ಮಾತ್ರ ಇಲ್ಲ, ಒಳಗಡೆ ರಾಮ, ಸೀತೆ, ಲಕ್ಷ್ಮಣ ಮತ್ತು ಶಿವಂದು ಲಿಂಗ ಕೂಡ ಇದೆ. ಶಿವನ ಲಿಂಗ ಸಖತ್ತಾಗಿದೆ, ಗ್ರೀನ್ ಕಲರಲ್ಲಿದೆ. ನಾನು ಎಲ್ಲೂ ನೋಡೇ ಇಲ್ಲ ಗ್ರೀನ್ ಕಲರ್ ಲಿಂಗನ, ಇಲ್ಲೇ ಇರೋದು ಗ್ರೀನ್ ಕಲರ್ ಲಿಂಗ. ಬೇರೆ ಎಲ್ಲಾದರೂ ಇದೆಯಾ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನು ಇಲ್ಲೇ ನೋಡಿದ್ದು ಗ್ರೀನ್ ಕಲರ್ ಲಿಂಗ ಇರೋದು. ಚೆನ್ನಾಗಿದೆ ಅದು ಕೂಡ. ಆಮೇಲೆ ನವಗ್ರಹಗಳಿದೆ, ರಾಜರಾಜೇಶ್ವರಿ ದೇವರಿದ್ದಾರೆ ಮತ್ತು ಅನ್ನಪೂರ್ಣೇಶ್ವರಿ ಇದ್ದಾರೆ. ಇಷ್ಟು ದೇವರುಗಳು ಇದ್ದಾರೆ ಒಳಗಡೆ, ಬರೀ ಆಂಜನೇಯ ಸ್ವಾಮಿ ಮಾತ್ರ ಇಲ್ಲ. ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ನನ್ನ ತಂಗಿ ಹೇಳ್ತಿದ್ಲು, ನಾನು ಸುಮಾರು ಸಲ ಇಲ್ಲೇ ಓಡಾಡಿದ್ದೀನಿ, ಆದರೆ ಯಾವತ್ತೂ ದೇವಸ್ಥಾನದೊಳಗೆ ಬಂದಿರಲಿಲ್ಲ ಅಂತ, ಇವತ್ತೇ ಬಂದಿದ್ದು ಅಂತ. ಅದಕ್ಕೆ ನಾನಂದೆ ಎಲ್ಲದಕ್ಕೂ ಟೈಮ್ ಬರಬೇಕು ಅಲ್ಲ, ಟೈಮ್ ಬಂದರೆ ಮಾತ್ರ ದೇವ್ರು ಕರೆಸ್ಕೊಂಡ್ರೆ ಮಾತ್ರ ನಾವು ಅಲ್ಲಿಗೆ ಹೋಗೋಕ್ಕಾಗತ್ತೆ ಅಂತ ಅನಿಸುತ್ತೆ. ನಾನು ಎಷ್ಟೋ ಸಲ ನಮ್ಮ ಮನೆಯವ್ರನ್ನ ಕೇಳಿದೆ, ಕರ್ಕೊಂಡೋಗಿ ಹೋಗಿ ಬರೋಣ ಅಂತ. ಅವ್ರು ಇಲ್ಲಿ ತನಕ ಒಂದು ಸತಿನೂ ಮನಸ್ಸೇ ಮಾಡಿರಲಿಲ್ಲ ಕರ್ಕೊಂಡು ಹೋಗೋದಕ್ಕೆ. ಹಂಗೂ ಹಿಂಗೂ ಇವತ್ತು ಹೋಗೇ ಬಿಡೋಣ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಮನ್ಸಿಗೆ ಅನ್ನಿಸ್ತು, ಸರಿ ಹೋಗೋಣ ಅಂತ ಹೊರಟಿದ್ದು ಅಷ್ಟೇನೆ.
ಹಂಗೂ ಈಗ ದೇವ್ರ ದರ್ಶನ ಕೂಡ ಆಯಿತು. ಇನ್ನಿದು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ನಾನು ಕದ್ದು ಮುಚ್ಚಿ ಹಂಗೊಂಚೂರು ವೀಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಯಾರೋ ಒಬ್ಬರು ನೋಡಿಬಿಟ್ಟು ವೀಡಿಯೋ ಮಾಡಬಾರ್ದು ಅಂತಂದರು. ಸುಮ್ಮನಾದೆ. ಇದು ಒಳಗಡೆ ಏನು ರಾಮ ಸೀತೆ ಲಕ್ಷ್ಮಣ ಮತ್ತು ನವಗ್ರಹ ಎಲ್ಲ ಇದೆ ಅಂತ ಹೇಳಿದೆ ಅಲ್ಲ, ಅಲ್ಲಿ ಇದು. ಇನ್ನು ಆಂಜನೇಯದ್ದು ಒಳಗಡೆ ಹೋಗಬೇಕು ಆಂಜನೇಯ ಸ್ವಾಮಿ ದರ್ಶನಕ್ಕೆ. ಇಲ್ಲಿ ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊತಾ ಇರೋದು. ಇಲ್ಲಿ ಒಂದು ಪುಟ್ಟು ಮಗು ತೋರಿಸ್ತೀನಿ ನೋಡಿ, ಅದು ಎಷ್ಟು ಚೆನ್ನಾಗಿ ದೇವ್ರ ಮುಂದೆ ನಿಂತ್ಕೊಂಡು ಏನೇನೋ ಕೇಳ್ಕೊತಾ ಇದ್ಲು ಅವಳ ಮನಸ್ಸಲ್ಲಿ ಏನೇನೋ ಇತ್ತು. ದೇವರೇ ಅದು ಇದು ಅಂತ ಸರಿಯಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವಳನ್ನು ಚೆನ್ನಾಗಿ ಕೇಳ್ಕೊತಾ ಇದ್ಲು ನಿಂತ್ಕೊಂಡು ದೇವ್ರ ಮುಂದೆ ಕ್ಯೂಟಾಗಿ. ಅದಕ್ಕೆ ಅವಳನ್ನ ಸ್ವಲ್ಪ ಸುಮ್ಮನೆ ಹಾಗೆ ತೋರಿಸ್ದೆ. ಇಲ್ಲಿ ಮಂಗಳಾರತಿ ತೊಗೊತಾ ಇದ್ದೀನಿ. ಅಷ್ಟರಲ್ಲಿ ಅವರು ನೋಡಿಬಿಟ್ರು ಪುರೋಹಿತರು. ವೀಡಿಯೋ ಮಾಡಬಾರ್ದು ಅಂದರು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಲ್ಲಿ ಕ್ಯಾಮ್ರಾ ಕೂಡ ಹಾಕಿದ್ದಾರೆ ವೀಡಿಯೋ ಮಾಡಬಾರ್ದು ಅಂತ. ಆದರೂ ಕೂಡ ನಾನು ಒಳಗಡೆ ಒಂಚೂರು ಮಾಡ್ಕೊಂಬಿಟ್ಟೆ. ಇನ್ನು ಆಮೇಲೆ ಇನ್ನು ಒಳಗಡೆ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದಿದ್ದು. ತುಂಬ ರಶ್ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ತುಂಬ ಸುತ್ತಾಕೋದಕ್ಕೆ ಕೂಡ ಇಟ್ಟಿದ್ದಾರೆ, ಸುತ್ತಾ ಇರಬೇಕು ಸುಮಾರು ಹೊತ್ತು. ಅಂದರೆ ನಾನು 12:30 ಒಳಗಡೆ ಹೋಗಿದ್ದಕ್ಕೆ 1:15 ಆಯಿತು. ದರ್ಶನ ಎಲ್ಲ ಮಾಡ್ಕೊಂಡು ನಾವು ಆಚೆ ಬರೋಷ್ಟೊತ್ತಿಗೆ. ಬಂದಮೇಲೆ ಇನ್ನು ಆಚೆ ಪ್ರಸಾದ ಕೂಡ ಇರುತ್ತೆ. ಇನ್ನು ಚೆನ್ನಾಗಿತ್ತು ಒಟ್ಟಿನಲ್ಲಿ. ಒಂಥರ ನೋಡ್ತಿರ್ಬೋದು ಆಚೆ ಎಲ್ಲ ನೀವು, ಚೆನ್ನಾಗಿ ಅನ್ನಿಸ್ತಾ ಇದೆ. ಬಂದರೆ ಈ ಕಡೆಗೆ ಜಯನಗರ ಕಡೆಗೆ ಒಂದು ಸರಿ ಬನ್ನಿ. ಯಾರಾದರೂ ದರ್ಶನ ಅಂದರೆ ದೇವಸ್ಥಾನಕ್ಕೆ ಬಂದಿಲ್ಲ ಅನ್ನೋದಾದರೆ ರಾಗಿಗುಡ್ಡ ದೇವಸ್ಥಾನಕ್ಕೆ ಬಂದು ಒಂದು ಸರಿ ದರ್ಶನ ಮಾಡ್ಕೊಳ್ಳಿ. ರಾಗಿಗುಡ್ಡ ಅಂತ ಹೆಸರು ಬರೋದು ಕೂಡ ಒಂದು ಕತೆ ಇದೆ ಇಲ್ಲಿ. ಅದು ಕೂಡ ಹೇಳ್ತಾರೆ. ನಾನು ಬೇರೆ ವಿಡಿಯೋಗಳಲ್ಲಿ ನೋಡಿದ್ದೆ ಅದನ್ನು. ಏನೋ ಪಾಳೆಗಾರರು ಇರ್ತಾರಂತೆ. ಪಾಳೆಗಾರರ ಸೊಸೆ ಬಂದು ಅವರು ರಾಗಿನ ದಾನ ಕೊಡ್ತಿರ್ತಾರಂತೆ ಬಂದವ್ರಿಗೆಲ್ಲನೂ. ಆದರೆ ಅವ್ರ ಅತ್ತೆ ಬೈತಾರಂತೆ ಈ ಥರ ಎಲ್ಲ ಕೊಡಬಾರ್ದು ಅಂತಂದ್ಬಿಟ್ಟು. ಆವಾಗ ಸೊಸೆಗೆ ಬೇಜಾರಾಗ್ಬಿಟ್ಟು ಕೋಪ ಬಂದ್ಬಿಟ್ಟು ದಾನಕ್ಕೆ ಇಲ್ಲದೆ ಇರೋ ರಾಗಿ ಏನಕ್ಕೆ ಇನ್ನು ಎಲ್ಲ ರಾಗಿನೂ ಕಲ್ಲಾಗಲಿ ಅಂತ ಶಾಪ ಕೊಡ್ತಾರಂತೆ. ಶಾಪ ಕೊಟ್ಟಿದ್ದಕ್ಕೆ ಅಲ್ಲಿ ಈ ಗುಡ್ಡೆ ಆಗಿ ಇದ್ದಿದ್ದ ರಾಗಿ ಎಲ್ಲ ಕಲ್ಲಾಗೋಯ್ತು ಅಂತ ಅದೊಂದು ಕತೆ ಇದಕ್ಕೆ. ಆ ಗುಡ್ಡೆ ಮೇಲೇ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ಚೆನ್ನಾಗಿದೆ ಒಟ್ಟಿನಲ್ಲಿ. ಆರಾಮಾಗಿ ಬಂದು ಒಂದು ಸರಿ ನೋಡ್ಕೊಂಡು ಹೋಗ್ಬೋದು. ಬೆಳಗ್ಗೆನೇ ಬಂದರೆ 1:30 ಕ್ಲೋಸ್ ಆಗುತ್ತೆ. ಅದಾದಮೇಲೆ ಮತ್ತೆ ಸಂಜೆನೇ ಓಪನ್ ಮಾಡೋದು. ಬೆಳಗ್ಗೆನೆ ಬಂದರೆ ಇಲ್ಲಿ ಕೂಡ ನೋಡಿಕೊಂಡು ಇನ್ನೊಂದು 5-6 ಕಿಲೋಮೀಟ್ರ್ ಮುಂದೆ ಹೋದರೆ ಬನಶಂಕರಿ ದೇವಸ್ಥಾನ ಕೂಡ ನೋಡ್ಬೋದು. ಬೆಳಗ್ಗೆ ಬೇಗ ಬಂದರೆ ಎರಡೂ ಕೂಡ ನೋಡ್ಬೋದು. ಯಾಕಂದರೆ ಅದು ಕೂಡ ಮಧ್ಯಾಹ್ನ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ಅದೇ ಅಂದ್ಕೊಂಡ್ವಿ. ನಾನು ನೋಡಿದೆ ಅಷ್ಟರಲ್ಲಿ ಅದು ಕ್ಲೋಸ್ ಅಂತ ತೋರಿಸ್ತಾ ಇತ್ತು. ಇನ್ನೂ ಬೇಗ ಏನಾದರೂ ಹೋಗಿದ್ವಿ ಅಂದಿದ್ದರೆ ಅಲ್ಲೂ ಕೂಡ ಹೋಗಿ ನೋಡ್ಕೊಂಬರ್ಬೋದಾಗಿತ್ತು ದೇವಸ್ಥಾನನ. ಇನ್ನು ನಾವು ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡಾದ್ಮೇಲೆ ಇನ್ನು ಆಚೆ ಬರ್ತಾ ಇದ್ದೀವಿ. ಆಚೆ ಬಂದಮೇಲೆ ಅಲ್ಲಿ ಎದುರುಗಡೆನೇ ಅನ್ನಪ್ರಸಾದ ಸಿಗುತ್ತೆ. ಊಟ ಮಾಡಿಕೊಂಡು ಬರ್ಬೋದು. ಅದಕ್ಕೆ ಊಟ ಮಾಡೋಣ ಅಂತಲೇ ಹೋದ್ವಿ ನಾವು ಕೂಡ. ಒಳಗಡೆ ಹೋಗಿ ಅದಕ್ಕೂ ಕೂಡ ಕ್ಯೂ ನಿಂತ್ಕೊಂಡಿದ್ದಾಯಿತು. ಸುಮಾರು ಹೊತ್ತು ನಿಂತಿದ್ದಾಯಿತು ಕ್ಯೂನ. ಒಂದು ಅರ್ಧ ಗಂಟೆನೇ ಕ್ಯೂ ನಿಂತಿದ್ದೀವಿ. ಅದೊಂದು 3 ಫ್ಲೋರು ಹತ್ತಬೇಕು. ಅದಕ್ಕೆ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಜನ ಇದ್ದಾರೆ. ಅದು ಏನಂದರೆ ಒಂದೇ ಕಡೆ ಕೂರಿಸ್ಬಿಟ್ಟು ಊಟಕ್ಕೆ ಏನು ಬಡಿಸೋದು ಆ ಥರ ಇಲ್ಲ. ತಟ್ಟೆಗಳು ಕೊಡ್ತಾರೆ, ಈಸ್ಕೊಂಡು ಪ್ರಸಾದ ಹಾಕಿಸ್ಕೊಂಡು ಹೋಗಿ ಕುತ್ಕೊಂಡು ತಿಂದು ಬರಬೇಕು. ಆ ಥರ ಕ್ಯೂ ಹೋಗ್ತಾ ಇರೋದಕ್ಕೆ ನಿಧಾನಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಯಿತು. ವೆಯ್ಟ್ ಮಾಡಿ ನಾವು ಕೂಡ ಪ್ರಸಾದನ ತಗೊಂಡು ತಿಂದುಬಿಟ್ಟು ಬಂದ್ವಿ. ಪ್ರಸಾದಕ್ಕೆ ಸ್ವಲ್ಪ ಏನದು ಕಡಲೆಬೇಳೆ ಪಾಯಸ, ಆಮೇಲೆ ಬಿಸಿಬೇಳೆ ಬಾತು, ಮೊಸರನ್ನ. ನನಗೆ ಕಡಲೆಬೇಳೆ ಪಾಯಸ ಬಿಸಿಬೇಳೆ ಮೊಸರನ್ನ ಎರಡೂ ಅಷ್ಟು ಹಿಡಿಸ್ಲಿಲ್ಲ. ಆದರೆ ಬಿಸಿಬೇಳೆ ಬಾತ್ ಮಾತ್ರ ಸಕ್ಕತ್ತಾಗಿತ್ತು ನಿಜವಾಗ್ಲೂ ಟೇಸ್ಟು. ನನ್ನ ತಂಗಿ ಇನ್ನೊಂದು ಸಾರಿ ಹಾಕಿಸ್ಕೊಬೇಕಾಗಿತ್ತು ಅಂತ ಇದ್ಲು. ಹೋಗಿ ಕೇಳು ಅಂತಂದರೆ ಅವಳು ಕೇಳಲಿಲ್ಲ, ಬೈತಾರೇನೋ ಬೇಡ ಬಿಡು ಅಂತ ಅಂದ್ಬಿಟ್ಟು ಅವಳು ಮತ್ತೆ ಹೋಗಿ ಕೇಳಲೇ ಇಲ್ಲ. ಒಟ್ಟಿನಲ್ಲಿ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಬಿಸಿಬೇಳೆ ಬಾತು ಟೇಸ್ಟು. ಆದರೆ ಅದೇ ಸರಿಯಾಗಿ ತಿಂದಿಲ್ಲ, ಸಾಕಾಗಲಿಲ್ಲ ಅಂತ ಇದ್ಲು. ಹಂಗಾಗಿ ಸರಿ ವಾಪಸ್ ಬರೋವಾಗ ಮತ್ತೆ ಹೋಟ್ಲಲ್ಲಿ ತಿನ್ಕೊಂಡು ಬಂದಿದ್ದಾಯಿತು.
ಇನ್ನಿದು ದೇವಸ್ಥಾನದ ಬ್ಯಾಕ್ ಸೈಡು ತೋರಿಸ್ತಾ ಇರೋದು ನಾನು. ಟಾಯ್ಲೆಟ್ಗಳು ಕೂಡ ಇದೆ, ಆರಾಮಾಗಿ ಟಾಯ್ಲೆಟ್ನು ಕೂಡ ಯೂಸ್ ಮಾಡ್ಕೊಬೋದು. ಆದರೆ ಏನಂದರೆ ನಮಗನ್ಸಿದ್ದು ಅಷ್ಟು ಕ್ಲೀನ್ ಇಲ್ಲ, ಒಂಥರ ಬೇಜಾರಾಯಿತು ಅಲ್ಲಿ. ಹಾಗಾಗಿ ನನಗೆ ಅದೇನೋ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ದೇವಸ್ಥಾನನೆಲ್ಲ ಸುತ್ತ ನೋಡಿಬಿಟ್ಟು ಇನ್ನೊಂದು ಏನೋ ನಾನು ವಿಡಿಯೋದಲ್ಲಿ ನೋಡಿದ್ದೆ, ಅದನ್ನು ಇಲ್ಲಿ ನೋಡೋದನ್ನು ಮರ್ತೋಗ್ಬಿಟ್ಟೆ. ತ್ರಿಮೂರ್ತಿಗಳ ವಿಗ್ರಹ ಕಲ್ಲಲ್ಲಿ ಕೆತ್ತಿರೋದು ಇದೆ ಅಂತ ವಿಡಿಯೋದಲ್ಲಿ ನೋಡಿದ್ದು. ಆದರೆ ಅದು ಎಲ್ಲಿತ್ತೋ ಏನೋ ನಾನು ಸರಿಯಾಗಿ ಗಮನಿಸ್ಲೂ ಇಲ್ಲ. ನನಗೆ ಅವಾಗ ನೆನಪಿಗೆ ಬರಲಿಲ್ಲ ಅದು. ಹಾಗಾಗಿ ನಾನು ಅದನ್ನು ನೋಡಲೇ ಇಲ್ಲ ಅದು ಯಾವ ಕಡೆ ಇತ್ತು ಅಂತ. ಇನ್ನು ದೇವಸ್ಥಾನ ಸುತ್ತಮುತ್ತ ಈ ಥರ ಚೆನ್ನಾಗಿದೆ ಹಸಿರಾಗಿ. ಆದರೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂದರೆ ಕೂಡ ಆಗಲಿಲ್ಲ, ಯಾಕಂದರೆ ಅಷ್ಟೊತ್ತಿಗಾಗಲೇ ಸೆಕ್ಯೂರಿಟಿ ಅವರು ಕಳಿಸ್ಬಿಡ್ತಾಯಿದ್ರು ಎಲ್ಲರಿಗೂ. ಯಾಕಂದರೆ ಟೈಮ್ ಆಗೋಗಿತ್ತು, ಆಲ್ರೆಡಿ ಗೇಟ್ ಹಾಕ್ತಾಯಿದ್ರು, ಕ್ಲೋಸ್ ಆಗ್ತಾಯಿದೆ, ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾ ಇದ್ರು. ಅವ್ರು ಹಂಗೆ ಅಂತ ಇದ್ರು ಕೂಡ ನಾವೊಂದು ಸ್ವಲ್ಪ ನಿಂತ್ಕೊಂಡು ಫೋಟೋ ತಗೊಳಕ್ಕಾಗಲಿಲ್ಲ. ನಾವು ಅಮ್ಮನಿಗೆ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಒಂಚೂರು ವಿಡಿಯೋ ಮಾಡಿಕೊಂಡೆ, ಅದನ್ನೇ ಸ್ಕ್ರೀನ್ಶಾಟ್ ತಗೊಳ್ಳೋಣ ಫೋಟೋಗೆ ಅಂದ್ಬಿಟ್ಟು. ಆಮೇಲೆ ಅವ್ರು ಬೈದರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋನು ಒಂದೆರಡು ಫೋಟೋನು ತಗೊಂಡೆ ಕೊನೆಗೆ ನಾನು. ಇಲ್ಲಾಂದರೆ ಮತ್ತು ಇನ್ನೊಂದ್ಸಲ ಇನ್ನು ಯಾವಾಗಲೂ ಬರೋದು ಮತ್ತು ತಗೊಳಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ನನ್ನ ತಂಗಿ ಪಾಪ ಇವತ್ತು ಬಂದ ತಕ್ಷಣ ನಾನು ನೋಡಿದ್ದೆ ಬೈತಾ ಇದ್ಲು. ಯಾಕಂತಂದರೆ ಅವಳು ಜೀನ್ಸ್ ಎಲ್ಲಿಗೆ ಬಂದರೂ ಜೀನ್ಸೇ ಹಾಕೊಂಬರ್ತಾಳೆ. ನಾನು ಅದಕ್ಕೆ ಬೈತಾ ಇರ್ತೀನಿ, ಎಲ್ಲಿಗೆ ಬಂದು ಜೀನ್ಸ್ ಹಾಕೊಂಬರ್ತೀಯಾ, ಡ್ರೆಸ್ ಹಾಕೊಂಬರೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು. ಇವತ್ತು ನಾನು ಬೈತೀನಿ ಅಂತ ಅಂದ್ಬಿಟ್ಟು ಅವಳು ಡ್ರೆಸ್ ಹಾಕೊಂಬಂದವಳೆ. ಇವತ್ತು ನಾನೇ ಜೀನ್ಸ್ ಹಾಕೊಂಡು ಹೋಗಿದ್ದೀನಿ. ಅದಕ್ಕೆ ಅವಳು ಕೇಳ್ತಾ ಇದ್ಲು, ನೋಡಿ ಯಾವಾಗಲೂ ನಾನು ಹಾಕೊಂಬಂದ್ರೆ ಬೈತಾ ಇದ್ದೆ, ಇವತ್ತು ನೀನು ಬೈತೀಯ ಅಂತ ಅಂದ್ಬಿಟ್ಟು ನಾನು ಡ್ರೆಸ್ ಹಾಕೊಂಬಂದ್ರೆ ಇವತ್ತು ನೀನೇ ಜೀನ್ಸ್ ಹಾಕೊಂಬಂದಿದ್ಯಾ ದೇವಸ್ಥಾನಕ್ಕೆ ಅಂತ ಇದ್ಲು. ನಾನು ಸ್ವಲ್ಪ ಕಂಫರ್ಟಾಗಿರುತ್ತೆ ಗಾಡಿ ಓಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಬಂದಿದ್ದು ಇವತ್ತು. ಈ ಥರ ಆಯಿತು ಕತೆ. ಕೊನೆಗೆ ದೇವಸ್ಥಾನ ಇದು ಫ್ರಂಟ್ ಸೈಡಲ್ಲಿ ಈ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಒಂದು ಸತಿ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಹತ್ರ ಇರೋರಿಗೆ ಯಾವಾಗಲೂ ಬರೋದಕ್ಕೆ ಆರಾಮಾಗುತ್ತೆ. ನಮಗೆ ದೂರ ಇರೋರಿಗೆ ಯಾವಾಗಲೂ ಬರಬೇಕು ಅಂದರೆ ಈ ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡಬೇಕು ಅಂದರೆ ನಿಜವಾಗ್ಲೂ ನನಗೆ ಮನೆಗೆ ಬರೋಷ್ಟೊತ್ತಿಗೆ 3 ಲೋಕದ ದೇವ್ರುಗಳು ಕಾಣಿಸ್ಬಿಟ್ರು ಕಣ್ಗೆ ಅಂತ ಅನ್ನಿಸ್ಬಿಡ್ತು. ಅಷ್ಟು ಹಿಂಸೆ ಆಗೋಯ್ತು ನನಗೆ. ಹೆಂಗೆಂಗೋ ಸುತ್ತ ಹಾಕೊಂಡು ಬಂದಿದ್ದಾಯಿತು ಮನೆಗೆ. ಒಟ್ಟಿನಲ್ಲಿ ಹೆಂಗೋ ಹಂಗೆ ಮನೆ ಸೇರ್ಕೊಂಡ, ಮನೆ ಯಾವಾಗ ಸೇರ್ಕೊತೀನಿ ಅನ್ನೋ ಥರ ಆಗೋಗಿತ್ತು ನನಗೆ, ಅಷ್ಟು ಹಿಂಸೆ ಆಗಿತ್ತು. ಇನ್ನು ಇಲ್ಲಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಈ ವಾಟರ್ ಫೌಂಟೇನು. ಇಲ್ಲೂ ಕೂಡ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡ್ವಿ. ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ, ಬಂದವರೆಲ್ಲನೂ ಫೋಟೋಗಳು ವೀಡಿಯೋಗಳು ಮಾಡ್ಕೊಳ್ಳೋರೆ. ನಮ್ಮನ್ನು ಒಂದು ಸ್ವಲ್ಪ ಜನ ಫೋಟೋ ತಕ್ಕೊಡಿ ಅಂದಿದ್ದಕ್ಕೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಫೋಟೋಗಳು ತಕ್ಕೊಟ್ಟಿದ್ದಾಯಿತು. ನಾವು ಕೂಡ ಸುಮಾರು ಫೋಟೋಗಳು ವೀಡಿಯೋಗಳು ಮಾಡಿಕೊಂಡು ಸುಮಾರು ತಿದ್ದುಬಿಟ್ಟು ಆಮೇಲೆ ನಾವು ಆಚೆ ಬಂದಿದ್ದು. ಇನ್ನು ನಮ್ಮ ಅಮ್ಮನಿಗೆ ಬಾ ನಿಂತ್ಕೋ ಫೋಟೋ ತಗೊಳ್ಳೋಣ ಅಂತಂದರೆ ಅವ್ರು ಬರಲ್ಲ. ಅವ್ರಿಗೆ ಅದೇನೋ ನನಗೆ ಬೇಡ ಫೋಟೋ, ನೀವು ತಕ್ಕೊಳ್ರಿ ಅಂತ ಅಂದ್ಬಿಟ್ಟು ಬೇಕಾದರೆ ನಾನೇ ತಕ್ಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ದಾರೆ, ವೀಡಿಯೋ ಮಾಡಿಕೊಡ್ತಾರೆ. ಅವ್ರಿಗೆ ಫೋಟೋ ಸರಿ ಕ್ಲಿಕ್ ಮಾಡಲ್ಲ ಅವರು. ಹಾಗಾಗಿ ನಾನು ಫೋಟೋ ಮಾಡಬೇಡ, ನೀನು ವೀಡಿಯೋ ಮಾಡಿಕೊಡು, ನಾನು ಅದರಲ್ಲೇ ಸ್ಕ್ರೀನ್ಶಾಟ್ ತಕ್ಕೊತೀನಿ ಅಂತಂದೆ. ಅದನ್ನು ಮಾಡೋಕ್ಕೆ ನಿಂತ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟು ಜನ ಅಡ್ಡ ಬರ್ತಾ ಇದ್ದಾರೆ ಅಂತ. ನಮಗೆ ಸರಿಯಾಗಿ ಒಂದು ವೀಡಿಯೋ ಫೋಟೋನು ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಅವರೆಲ್ಲ ಒಬ್ಬೊಬ್ಬರೇ ಖಾಲಿ ಆದಂಗೆಲ್ಲನೂ ವೀಡಿಯೋ ಫೋಟೋ ಮಾಡ್ಕೊಂಡಿದ್ದಾಯಿತು. ಇದು ಒಂದು ಶಾರ್ಟ್ಸಿಗೆ ಬೇಕು ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ವೀಡಿಯೋನ, ಚೆನ್ನಾಗಿ ಬಂದಿದೆ. ಇನ್ನು ದೇವಸ್ಥಾನದಿಂದ ಆಚೆ ಬಂದಾದಮೇಲೆ ಇಲ್ಲೊಂದು ಸ್ವಲ್ಪ ಅಂಗಡಿಗಳು ಕೂಡ ಇಟ್ಕೊಂಡಿರ್ತಾರೆ, ಏನಾದರೂ ತಗೊಳ್ಳೋ ಥರ ಇದ್ದರೆ ತಗೊಳ್ಬೋದು ಅಂತ. ನಾನಿಲ್ಲೊಂದು ಪರ್ಸ್ ಇತ್ತು, ಅದಕ್ಕೆ ಅದನ್ನು ನೋಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೊಂದು ತಗೊಂಡೋಗೋಣ ಅಂತ ನೋಡಿದೆ. ಆಮೇಲೆ ತಗೊಂಡೋದ್ರೂ ಕೂಡ ವೇಸ್ಟೇನೆ, ಯಾಕಂದರೆ ಅವರು ಯೂಸೇ ಮಾಡಲ್ಲ, ಅವ್ರು ಪರ್ಸೇ ಇಟ್ಕೊಳಲ್ಲ. ಪರ್ಸ್ ಇಟ್ಕೊಂಡಿಲ್ಲ ಅಂದಮೇಲೆ ಇನ್ನು ತಗೊಂಡೋಗಿ ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ನಾನು ತಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡಿದೆ ಅಷ್ಟೇನೆ. ನಾನಂತೂ ಏನೂ ತಗೊಳ್ಲಿಲ್ಲ. ನನ್ನ ತಂಗಿ ಮಾತ್ರ ಒಂದೇ ಒಂದು ಪರ್ಸ್ನ ತಗೊಂಡ್ಲು. ಅದೇನೋ ಮಗನಿಗೆ ಬೇಕು ಅಂತ ಅಂದ್ಬಿಟ್ಟು ಅವನು ಕೇಳ್ತಾನಂತೆ ಪರ್ಸ್ ಬೇಕು ಅಂದ್ಬಿಟ್ಟು.
ಅದಕ್ಕೆ ಸರಿ ಅವನಿಗೋಸ್ಕರ ಒಂದು ತಗೊಂಡೆ ಅಂತಂದ್ಲು. 130 ರೂಪಾಯಿ ಏನೋ ಕೊಟ್ಟೆ ಅಂತಂದ್ಲು. ನಾನೇನು ತಗೊಳ್ಲಿಲ್ಲ, ಸುಮ್ಮನೆ ಒಂದು ರೌಂಡು ಏನೇನು ಅಂಗಡಿಗಳಿದ್ದಾವೆ ಅಂತ ನೋಡಿದೆ ಎಲ್ಲನೂ ಕೂಡ. ಈ ಟೋಪಿಗಳೆಲ್ಲ ಚೆನ್ನಾಗಿದ್ವು, ಚಳಿಗೆ ಮಕ್ಳಿಗೆ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಅಂಗಡಿಗಳ್ನು ಒಂದು ರೌಂಡು ನೋಡಿಕೊಂಡು ಏನೇನಿದ್ದಾವೆ ಅಂತ ಅಂದ್ಬಿಟ್ಟು ಏನು ತಗೊಳ್ಲಿಲ್ಲ, ಬರೀ ನೋಡಿದ್ದಷ್ಟೇನೆ. ಇನ್ನು ನೋಡ್ಕೊಂಡಾದ್ಮೇಲೆ ಇನ್ನು ಯಾಕೋ ದೇವಸ್ಥಾನದಲ್ಲಿ ತಿಂದಿದ್ದು ನಮಗೆ ಸಾಕಾಗಲೇ ಇಲ್ಲ. ಯಾಕಂದರೆ ನಾನು ಮೊಸರನ್ನೂ ಮತ್ತು ಕಡಲೆಬೇಳೆ ಪಾಯಸನ ತಿನ್ನಲೇ ಇಲ್ಲ, ನನಗೆ ಇಷ್ಟನೇ ಆಗಲಿಲ್ಲ ಅದು. ದೇವ್ರ ಪ್ರಸಾದನ ಹಂಗೆ ಅನ್ಬಾರ್ದು, ಆದರೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಇನ್ನು ಮತ್ತು ಏನು ಬಿಸಿಬೇಳೆ ಬಾತ್ ಇತ್ತಲ್ಲ, ಅದು ಮಾತ್ರ ಸಕ್ಕತ್ತಾಗಿತ್ತು ಟೇಸ್ಟು. ಅದನ್ನು ಮಾತ್ರನೇ ತಿಂದಿದ್ದು, ಅದು ಸ್ವಲ್ಪನೇ ಹಾಕಿಸ್ಕೊಂಡಿದ್ದು, ಹಾಗಾಗಿ ಸಾಕಾಗಲಿಲ್ಲ ಅದು. ಸರಿ ಅಂತ ಇನ್ನು ಹೆಂಗಿದ್ರೂ ಟೈಮ್ ಆಗೋಗಿದೆ, ಇನ್ನು ಮನೆಗೆ ಹೋಗಿ ತಿನ್ನೋದು ಯಾವ ಟೈಮ್ ಆಗುತ್ತೆ, ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಸಂಜೆ ಆಗ್ಬಿಡುತ್ತೇನೋ, ಏನಾದರೂ ಇನ್ನೊಂಚೂರು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಹೋಟ್ಲ್ ಹತ್ರ ಬಂದ್ವಿ. ನೋಡಿ ನನ್ನ ತಂಗಿ ತಗೊಂಡಿರೋ ಪರ್ಸಿದು 130 ರೂಪಾಯಿ ಕೊಟ್ಟೆ ಅಂತ ಅಂದ್ಲು. ಚೆನ್ನಾಗಿದೆ, ನನ್ನ ತಂಗಿ ಮಗನಿಗೆ ಬೇಕಂತೆ, ಅದಕ್ಕೇನೆ ನಾನು ಅದಕ್ಕೆ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಅನ್ನಲ್ಲ, ತಗೊಳ್ಲಿಲ್ಲ. ಯಾಕಂದರೆ ಯೂಸ್ ಮಾಡಲ್ಲ, ನಮ್ಮ ಮನೆಯವ್ರು ಪರ್ಸೇ ಇಟ್ಕೊಳಲ್ಲ, ಮತ್ತು ಇನ್ನೆಂತಕ್ಕೆ ಪರ್ಸು ಅಂದ್ಬಿಟ್ಟು ನಾನು ತಗೊಳ್ಲಿಲ್ಲ ಅಷ್ಟೇನೆ. ನೋಡಿಕೊಂಡು ಬಂದಿದ್ದು. ಇನ್ನು ಅಲ್ಲಿಂದ ಹೋಟ್ಲ್ ಹತ್ರ ಬಂದ್ವಿ. ಹೋಟ್ಲಲ್ಲಿ ನಮ್ಮ ಅಮ್ಮನಿಗೆ ಊಟ ನಮ್ಮಮ್ಮ ಯಾವಾಗಲೂ ಹಿಂಗೆ ಆಚೆ ಏನಾದರೂ ಬಂದರೆ ಊಟ ಅಂದರೆ ಇಂಥವನ್ನೇನಾದರೂ ತೊಗೊಂಡು ತಿಂತಾರೆ. ಆ ಕಚೋರಿನ ತಿಂತಾ ಇದ್ದಾರೆ. ನಾವು ಮಸಾಲೆ ದೋಸೆ ತೊಗೊಂಡ್ವಿ, ಪರವಾಗಿಲ್ಲ, ನನಗಿದು ನಿಜವಾಗ್ಲೂ ಇದಾಯಿತು. ಮಸಾಲೆ ದೋಸೆ 70 ರೂಪಾಯಿ, 2 ಮಸಾಲೆ ದೋಸೆ ಬಂದಿದೆ, ಅದ್ರ ಮೇಲೆ ಬೆಣ್ಣೆ ಕೂಡ ಕೊಟ್ಟಿದ್ದಾರೆ. ನಿಜವಾಗ್ಲೂ ವರ್ತಿತ್ತು. 70 ರೂಪಾಯಿಗೆ 2 ಮಸಾಲೆ ದೋಸೆ ಸಾಕಾಯ್ತು ನಮ್ಗೆ. ಅದೇನೇನೆ ಅಲ್ಲೊಂಚೂರು ತಿಂದಿದ್ವಿ ಅಲ್ಲ, ಹಾಗಾಗಿ ಇಲ್ಲೊಂಚೂರು ಚಿಕ್ಕದಾಗಿ 2 ಮಸಾಲೆ ದೋಸೆ ಇದ್ದಿದ್ದು. ಟೇಸ್ಟ್ ಕೂಡ ನಿಜವಾಗ್ಲೂ ಸಖತ್ತಾಗಿತ್ತು, ಕ್ರಿಸ್ಪಿಯಾಗಿತ್ತು ಮಸಾಲೆ ದೋಸೆ. ಬೆಣ್ಣೆ ಬೇರೆ ಕೊಟ್ಟಿದ್ರಲ್ಲ, ಹಾಗಾಗಿ ಬೆಣ್ಣೆ ಹಾಕ್ಕೊಂಡು ತಿನ್ಕೊಂಡ್ವಿ. ಅವಳೊಂದು ನಾನೊಂದು ದೋಸೆ ತಿಂದಿದ್ದು. ನಮ್ಮ ಅಮ್ಮನಿಗೂ ಏನಾದರೂ ತಗೋ ಇಂಥದನ್ನೇ ಅಂತಂದರೆ ಅವ್ರು ಯಾವಾಗಲೂ ಹಾಗೇನೆ ಅದೆಂಥದ್ದು ಆ ಕಚೋರಿನ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಒಂದ್ಸರಿ ನಾನು ಮಾರ್ಕೆಟಲ್ಲಿ ಕೊಡಿಸಿದ್ದೆ, ಅವಾಗಿಂದ ಅದ್ರ ಮೇಲೆ ಆಸೆ ಇಟ್ಕೊಂಡ್ಬಿಟ್ಟು ಎಲ್ಲಿ ಬಂದರೂ ಕಚೋರಿನ ತಗೊಂಡು ತಿಂತಾ ಇರ್ತಾರೆ. ನನಗದು ಇಡಿಸೋದೇ ಇಲ್ಲ. ಒಟ್ಟಿನಲ್ಲಿ ಅದನ್ನು ತಿನ್ನೋಕ್ಕಾಗದೆ ತಿಂತಾಯಿದ್ರು. ಇನ್ನು ನಾವು ತಿನ್ಕೊಂಡು ಊಟನೂ ಕೂಡ ಅಲ್ಲಿಂದ ಹೊರಟಿದ್ದು. ನನ್ನ ತಂಗಿ ಏನೋ ಅವಳಿಗೆ ಹತ್ರ ಆ ಕಡೆಯಿಂದ ಹೋಗ್ಬಿಡ್ತಾಳೆ, ನಮಗೆ ಸ್ವಲ್ಪ ದೂರ ಸುತ್ತಾಕೊಂಡು ಬಂದಿದ್ದಾಯಿತು. ಹೆಂಗೆಂಗೋ ಹಂಗೂ ಹಿಂಗೂ ಮಾಡಿ ಮನೆ ಸೇರ್ಕೊಂಡ್ವಿ ಸಂಜೆ ಅಷ್ಟರಲ್ಲಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.